ಅದನ್ನೇ ಸಬ್ಮಿಟ್ ಮಾಡಿ. ಅಣ್ಣ ಮತ್ತೆ ಕಾಲ್ ಮಾಡ್ತೀನಿ. ಅಣ್ಣ ಅಮ್ಮವ್ರೆ. ಅಣ್ಣ ಇಲ್ಲಿ ಕೇಶವ. ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮವ್ರೆ. ಅಣ್ಣ. ದಿವ್ಯಾ. ದಿವ್ಯಾ. ಅಣ್ಣ ಎಲ್ಲಿ ಅಜ್ಜಿ? ಮೇಲಿದಾನಮ್ಮ. ಅಣ್ಣ ಅಣ್ಣ ಕೇಳಕ್ ಬಾ. ಅಣ್ಣ ಅಣ್ಣ. ಚಂದ್ರಿಕಾ, ದಿವ್ಯ ಬಂದ್ಲು ಅಲ್ವಾ? ದೊಡ್ಡ ಜಗಳನೇ ನಡೆಯುತ್ತೆ ಅಂತ ಆಯ್ತು. ಅವ್ರ ಮನೆ ಹೆಣ್ಮಗಳ ಬಗ್ಗೆ ಮಾತಾಡಕ್ ಬಂದಿದ್ದಾಳೇನೋ. ಅಣ್ಣ. ದಿವ್ಯಾ, ನೋಡ್ತಿದ್ರೆ ದೊಡ್ಡ ಯುದ್ಧನೇ ನಡೆಯೋ ತರ ಇದೆ ಚಂದ್ರಿಕಾ. ದೊಡ್ಡ ಯುದ್ಧನೇ ನಡೆಯುತ್ತೋ ಇಲ್ಲ ಹೊಡಿದಿರೋ ಪಟಾಕಿ ತರ ಟುಸ್ ಅನ್ನತ್ತೋ? ದಿವ್ಯಾ, ಏನಮ್ಮ ಇಲ್ಲಿಗೆ ಬಂದಿದ್ದೀಯಾ? ನಿನ್ಗೇನು ಆಗಿಲ್ಲ ಅಲ್ವಾ? ಮೊದ್ಲು ನಿನಗೇನಾಗಿದೆ ಹೇಳು ಅಣ್ಣ. ನನಗೇನಾಗಿದೆಯಮ್ಮ? ನಾನು ಚೆನ್ನಾಗೇ ಇದ್ದೀನಿ. ನೀನೇನು ಹೇಳ್ದೆ ಕೇಳ್ದೆ ಬಂದಿದೀಯಾ? ಏನಣ್ಣ, ಏನು ನಡೀದಿರೋ ಹಾಗೆ ಗೊತ್ತಿಲ್ದಿರೋ ಹಾಗೆ ಆಡ್ತಿದ್ಯಾ? ಯಾವಾಗ್ಲೂ ನನ್ ಬಗ್ಗೆ ಬಿಟ್ರೆ ನಿನ್ ಬಗ್ಗೆ ಯೋಚನೆ ಮಾಡಲ್ವಾ? ಯಾಕೆ ಹೇಗ್ ಮಾಡ್ದೆ? ನಮ್ಮಣ್ಣ ತಪ್ಪು ಮಾಡಲ್ಲ ಅಂತ ನನಗ್ ಗೊತ್ತು. ಸುಳ್ಳು ಹೇಳಿ ನಾಟಕ ಮಾಡಿ ಮದ್ವೆನ ನಿಲ್ಲಿಸ್ಬಿಟ್ಟೆ. ಅಂತ ಅಗತ್ಯ ಏನಿತ್ತು ಅಣ್ಣ? ಶಶಿ ಕಣ್ಣೀರಿಗೆ, ಅವ್ರ ಕೋಪಕ್ಕೆ ನನಗೆ ಉತ್ತರ ಕೊಡಕ್ ಆಗ್ತಿಲ್ಲ ಅಣ್ಣ. ಅವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ಯಾ? ಅವ್ರ ಮೇಲೆ ಪ್ರತೀಕಾರ ತೀರ್ಸ್ಕೊತಿದ್ಯಾ? ಮತ್ತೆ ಶಶಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ನಾವು ಕೇಳ್ದಾಗಂತೂ ಹೇಳಿಲ್ಲ. ಈಗ ನಿನ್ ತಂಗಿ ಕೇಳ್ತಿದ್ದಾಳೆ, ಹೇಳೋ. ನೀನ್ ತುಂಬಾ ಇಷ್ಟಪಡು ನಿನ್ ತಂಗಿ ಕೇಳಿದ್ರು ಕೂಡ ಹೇಳಲ್ವಾ ಅಭಿ? ಮಿಸ್ ಆಗಿ ಹೇಳ್ಬಿಡ್ತಾನೆ ಚಂದ್ರಿಕಾ. ಹರಿಹರರು ಇಳಿದು ಬಂದ್ರು ಹೇಳಲ್ಲ ಅವನು. ನಿನ್ ಮೌನಕ್ಕೆ ಏನ್ ಅರ್ಥ ಅಣ್ಣ? ಮಂಟಪದಲ್ಲೂ ನೀನ್ ಏನೋ ಮಾತಾಡಿಲ್ಲ ಅಂದಿದ್ದಕ್ಕೆ ಏನೋ ಕಾರಣ ಇದೆ ಅನ್ಕೊಂಡೆ. ಕನಿಷ್ಠ ಮನೆಯವ್ರ ಮುಂದೆ ಆದ್ರೂ ನೀನ್ ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೆ ಹೇಗೆ ಅಣ್ಣ? ನಮಗ್ ಗೊತ್ತಿಲ್ದಾಗೆ ಏನ್ ಮುಚ್ಚಿಡ್ಬೇಕು ಅಂತಿದ್ಯೋ? ನಿನ್ ನೋವೇನು ಅಂತ ಹೇಳು. ನಿನ್ ಕಷ್ಟ ಏನೇ ಇದ್ರು ನಮ್ಮ ಹತ್ರ ಹಂಚ್ಕೋ. ಹಲೋ. ಎಸ್, ಕಳ್ಸಿ. ನಮಸ್ತೆ ಡಾಕ್ಟರ್. ಹಾ, ನಮಸ್ತೆ. ನೀವು ACP ಅವ್ರ ಸಂಬಂಧಿಕರ? ಹೌದು ಡಾಕ್ಟರ್. ಓಕೆ. ಅವರು ಆರಾಮಾಗಿ ಪ್ರಶಾಂತವಾಗಿರ್ಬೇಕು ಅಂತ ನೋಡೋದಕ್ಕೆ ಬಂದಿದ್ದೀನಿ. ಅವ್ರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಈಗಷ್ಟೇ ಸಜೆಷನ್ ಕೊಟ್ಟಿದ್ದೀವಿ. ಪ್ರಜ್ಞೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟಕ್ಕೂ ಪ್ರಜ್ಞೆನೇ ಬರ್ದೇ ಇರೋ ಹಾಗಿರೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ವಾಟ್ ಯು ಮೀನ್? ಈಗಷ್ಟೇ ಅವರು ಪ್ರಶಾಂತವಾಗಿ ಆರಾಮವಾಗಿರ್ಬೇಕು ಅಂತ ಹೇಳಿದ್ರಿ. ಡಾಕ್ಟರ್, ಸಾವನ್ ಮೀರಿದ ಪ್ರಶಾಂತತೆ ಆರಾಮಾಗಿರೋದು ಇನ್ನೆಲ್ಲಿರುತ್ತೆ ಹೇಳಿ? ಸಾರಿ, ನೀವ್ ಆ ಕೆಲ್ಸದ ಮೇಲೆ ಬಂದಿದ್ರೆ ಮರ್ಯಾದೆಗೆ ಹೋಗ್ಬಿಡಿ. ನೀವ್ ನನ್ನ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಜಾಸ್ತಿ ದುಡ್ಡು ಕೊಟ್ರೆ ನನ್ನ ಕೊಂಡ್ಕೋಬಹುದು ಅನ್ಕೊಂಡಿದ್ದೀರಾ? ಅವರೊಬ್ಬ ಪೊಲೀಸ್, ನಾನೊಬ್ಬ ಡಾಕ್ಟರ್. ನಾನೊಬ್ಬ ಕ್ರಿಮಿನಲ್ಲು. ಡಾಕ್ಟರ್, ನೀವು ಮಾಡೋ ಆಪರೇಷನ್ಸ್ ಒಂದೊಂದ್ಸರಿ ಫೇಲ್ ಆಗಿ ಪೇಷಂಟ್ಸು ಸಾಯ್ತಾ ಇರ್ತಾರೆ. ಜಸ್ಟ್ ಲೈಕ್ ಇದು ಕೂಡ ಅಂತದ್ದೇ ಅನ್ಕೊಳ್ಳಿ. ನಾನ್ ಪೊಲೀಸ್ನ ಕರೆಸ್ತೀನಿ. ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಡಾಕ್ಟರ್. ನೀವು ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಬಂದು ಮಾಡ್ತಾರೆ. ಆದ್ರೆ ಇನ್ನೊಂದು ಸ್ವಲ್ಪ ಮನಿ ಜಾಸ್ತಿ ಕೊಡ್ತೀವಷ್ಟೇ. ಯಾಕಂದ್ರೆ ACP ಜೊತೆಗೆ ನಿಮ್ಮನ್ನು ಕೂಡ ಮುಗಿಸ್ಬೇಕಲ್ವಾ? ಹೇಳಿ ಡಾಕ್ಟರ್, ಮಾಡ್ತೀರಾ ಸಾಯ್ತೀರಾ? ಇದು ಸ್ವಲ್ಪ ರಿಸ್ಕ್ ಸರ್. ಸಾಯೋದಕ್ಕಿಂತ ರಿಸ್ಕ್ ಅಲ್ಲ ಅಲ್ವಾ ಡಾಕ್ಟರ್? ಹಲೋ, ಇವತ್ತೇ ಕೆಲಸನ ಪೂರ್ತಿ ಮಾಡಿ ಹೂವಿನ ಮೇಲೆ ಆರ್ಡರ್ ಕೊಟ್ಬಿಡ್ತೀನಿ, ಶವದ ಮೇಲೆ ಹಾಕಕ್ಕೆ. ನೆನಪಿದೆ ಅಲ್ವಾ? ಕೆಲಸ ನೋಡು.
ಅಯ್ಯೋ ಸರ್ 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 ಸರ್, ನಿಲ್ಸಿ ಬೇಡಿ ಸರ್ ಸರ್. ಸರ್ ಸರ್ ನಿಲ್ಸಿ ಸರ್ ಸರ್ ನನ್ ಮೇಲೆ ಅಟ್ಯಾಕ್ ಆಗಿ 24 ಗಂಟೆ ಕೂಡ ಆಗಿಲ್ಲ. ಇವಾಗ ತಾನೇ ನನಗೆ ಪ್ರಜ್ಞೆ ಬಂದಿದೆ, ಆಗ್ಲೇ ನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಅಯ್ಯೋ ಸರ್ ಸರ್ ನಿಲ್ಸಿ ಸರ್. ಸೆಡೇಷನ್ ಕೊಟ್ರೆ ಪ್ರಜ್ಞೆ ಬರಲ್ಲ ಅನ್ಕೊಂಡಿದ್ಯಾ ಪೊಲೀಸ್? ಇಳೆಯ ರಾಜ IPS ಅಷ್ಟು ಈಸಿಯಾಗಿ ಸತ್ತೋಗ್ತಾನೆ ಅನ್ಕೊಂಡಿಯಾ? ಸಾಯಿಸ್ಬಿಡ್ತೀನಿ ನೀನು, ಸಾಯಿಸ್ಬಿಡ್ತೀನಿ ಬಿಡು. ಬೇಡ ಸರ್. ಡಾಕ್ಟರ್ ನೀವು ಹೊರಟು ಹೋಗಿ. ಡಾಕ್ಟರ್ ಹೋಗಿ. ಹೋಗಿ ಡಾಕ್ಟರ್ ನೀವು. ಸರ್ ಯಾಕೆ ಅವನು ಬಿಟ್ರಿ? ಅವನು ಅರೆಸ್ಟ್ ಮಾಡ್ಬೇಕಿತ್ತು ನಾನು. ಫಸ್ಟ್ ನೀವು ರಿಲ್ಯಾಕ್ಸ್ ಆಗಿ ಅಂಕಲ್. ಅಂಕಲ್ ಎಷ್ಟು ದಿನ ಆಯ್ತು ಅಂಕಲ್ ನಿಮ್ಮನ್ನ ನೋಡಿ. ನೋಡಕ್ ನೀನೇ ಅಂಕಲ್ ತರ ಇದೆಯಾ? ನೀನ್ ನನ್ನ ಅಂಕಲ್ ಅಂತಿದ್ಯಾ?